ನಿನ್ನ ಜೊತೆಯಲಿ ಜೊತೆಯಲಿ. ನಿಮ್ಮ ಯಜಮಾನ್ರೆಲ್ಲಮ್ಮ ಕಾಣ್ತಾ ಇಲ್ಲ. ನನ್ನ ಸೊಸೆ ಸತ್ತುಗಳಿಗೆ ಸರಿಗಿರ್ಲಿಲ್ವಂತೆ. ಮಾವನಾದವರು 3 ದಿನ ಮನೆಯಿಂದ ಆಚೆ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗಿದ್ದಾರೆ. ಶಾಲಿನಿ, ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋದೆ? ಹೆಂಗಾದ್ರೂ ಮನಸ್ಸು ಬಂತೆ, ಯಾಕೆ ಹೀಗೆ ಮಾಡಿದೆ? ಸಮಾಧಾನ ಮಾಡ್ಕೊಳ್ಳಿಮ್ಮ. ಹೆಂಗ್ ಸಮಾಧಾನ ಮಾಡ್ಕೊಳ್ಳೆ? ನನ್ನ ಹೊಟ್ಟೆಗೆ ಬೆಂಕಿ ಹತ್ಕೊಂಡು ಹೋಗ್ತಾ ಇದೆ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ರಂಗ? ರಂಗ, ಹಗಲು ರಾತ್ರಿ ರಂಗ ರಂಗ ಅಂತ ನಿನ್ನ ಮನೆ ಜಪ ಮಾಡ್ತಾ ಇದ್ಲಲ್ಲೋ, ಅವಳಿಗೆ ಕೊಳ್ಳಿ ಇಟ್ಬಿಟ್ಟಿಯಲ್ಲೋ, ಅವಳ ಜೀವ ತೆಗೆದ್ಬಿಟ್ಟಿಯಲ್ಲೋ. ಯಾಕೋ ಹೀಗೆ ಮಾಡಿದೆ? ನನ್ನ ಮಗಳು ಏನಂತ ತಪ್ಪು ಮಾಡಿದ್ಲು? ಯಾಕೋ ಹೀಗೆ ಮಾಡಿದೆ? ಅಯ್ಯೋ, ಸದ್ದು, ಯಾಕೆಲ್ಲ ಹಿಂಗೆ ಹೇಳ್ತಾ ಇದ್ದೀರಾ? ನನ್ನ ಸೀನಿಯರ್ ಅಲ್ಲಿ ರೂಮಲ್ಲಿ ಆರಾಮಾಗಿ ಮಲಗಿದ್ದಾರೆ. ನೀವೆಲ್ಲ ಹಿಂಗೆ ಹತ್ರ ಅವ್ರಿಗೆ ಡಿಸ್ಟರ್ಬ್ ಆಗಲ್ವಾ? ಸೈಲೆಂಟ್ ಆಗಿರಿ. ಸದ್ದು ಮಾಡಬೇಡಿ ಅಂತ ಹೇಳ್ದೆ ತಾನೆ? ನನ್ನ ಸೀನಿಯರ್, ನನ್ನ ಪಾಪು ಒಳ್ಳೆ ಮಗು ಥರ ಮಲ್ಕೊಂಡಿದ್ದಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂದ್ರೆ ಎಲ್ಲರೂ ಒಳ್ಳೆ ಸತ್ತೋರ್ ಮನೇಲಿ ಒಳ ಥರ ಅಳ್ತಿದ್ದೀರಾ. ಸೈಲೆಂಟ್ ಆಗಿದೆ. ವೀಕ್ಷಕರೇ, ಇದೊಂದು ಸೆನ್ಸೇಷನಲ್ ಸುದ್ದಿ. ರಾಜ್ಯದ ಮುಖ್ಯಮಂತ್ರಿಯವರ ಚಾರಿತ್ರ್ಯದ ಬಗ್ಗೆ ನೇರವಾಗಿ ಪ್ರಶ್ನೆ ಮಾಡಿದ್ದ ದೃಶ್ಯ ಚಾನೆಲ್ ರಿಪೋರ್ಟರ್ ಅಭಯ್ ಶೇಖರ್ ಅವರ ಪತ್ನಿ ಶಾಲಿನಿ ಇಂದು ಬೆಳಗಿನ ಜಾವ ತಿಪಟೂರಿನಲ್ಲಿ ಹತ್ಯೆಗೀಡಾಗಿದ್ದಾರೆ.
ನನ್ನಮ್ಮ ಅಮ್ಮ ಸತ್ತೋದ್ಲ? ಇಲ್ಲ, ಸುಳ್ಳು. ಅಮ್ಮ, ಅಮ್ಮ, ನೀನು ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯಮ್ಮ. ಯಾಕಮ್ಮ ಈಗ ಮಾಡಿದೆ? ಅಮ್ಮ, ವೈಶು, ಸರ್, ಅದು ಹೌದಮ್ಮ, ಅವರು ನಿಮ್ಮ ಶಾಲಿನಿ ಆಂಟಿನೇ. ಸರ್, ಅದು ನೀನಲ್ಲ ಅಂದರು ನಂಬದೇ ಇದ್ರು ಅದೇ ನಿಜ ಕಣ. ಸರ್, ನಾನು ಅವ್ರನ್ನ ನೋಡಲೇಬೇಕು. ಬೇಡ ಬಂಗಾರ, ಇಷ್ಟು ಪುಟ್ಟ ವಯಸ್ಸಿಗೆ ಜಾಣ ಮರ್ಯಾದನ್ನೆಲ್ಲ ನೋಡ್ಬಾರ್ದು. ಹೆದರಿಕೆ ಆಗತ್ತೆ ನಿಮಗೆ. ಸರ್, ನಾನೇನು ಹೆದರಿಕೆ ಪಟ್ಕೊಳ್ಳಲ್ಲ. ನಾನು ಅವ್ರನ್ನ ಒಂದೇ ಒಂದ್ಸಲಿ ನೋಡಬೇಕು ಸರ್, ಪ್ಲೀಸ್. ಸರಿ ಬಂಗಾರ, ಆದರೆ ಈಗ ಬೇಡಮ್ಮ, ಸ್ವಲ್ಪ ಹೊತ್ತು ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಜಾಣ, ಬಾ. ಅಭಯ್, ಹೀಗಿರ್ಬೇಡ್ವೋ? ಏನಾದರೂ ಮಾತಾಡೋ ಅಭಯ್. ಲೋ ಅಭಯ್, ನಿನ್ನೆ ಕಣೋ ಬುದ್ದು. ಹೇ ಜೂನಿಯರ್. ಸೀನಿಯರ್ ಮಾತ್ರ ನನ್ನ ಜೂನಿಯರ್. ಅವರೊಬ್ಬರೇ ನನ್ನಂಗೆ ಕರಿಬೇಕು, ಅರ್ಥ ಆಯ್ತಾ? ಜೀವನ ಹಾಳು ಮಾಡಿದ್ರ ಜೊತೆಗೆ ಮಗಳು ಕೂಡ ಬಂದ್ಬಿಟ್ಟಿಲ್ಲ ಶಾಲಿನಿ. ಅವಳೇನಾದ್ರೂ ಹತ್ತು ಕರೆದು ಅಮ್ಮ ಅಂತ ಕೂಗ್ಬಿಟ್ರೆ, ಇಲ್ಲ, ಸತ್ಮೇಲೂ ನೀನು ಹೆಸರು ಕೆಡಬಾರ್ದು.
ಮಗಳು ಕೊನೆಗೂ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು. ಸಮಾಧಾನ ಮಾಡ್ಕೊಳ್ಳಿ ತಾಯಿ, ನೀವು ದೊಡ್ಡವರು, ಪ್ಲೀಸ್. ನೋಡು, ನಿಮ್ಮ ಶಾಲಿನಿ ಆಂಟಿ ಹೊಟ್ಟೆ ಹೋದ್ರು, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರು. ಯಾವುದೇ ಕಾರಣಕ್ಕೂ ನೀನು ಅವಳ ಅಮ್ಮ ಅಂತ ಕರಿಬೇಡ. ನಿನ್ನ ತಾಯಿ ಮರ್ಯಾದೆ ಪ್ರಶ್ನೆ ಕಣೆ. ನೀನು ಹಾಗೇನಾದರೂ ಕರೆದ್ಬಿಟ್ರೆ ಅವನ ಮರ್ಯಾದೆನೇ ಹೊಟ್ಟೋಗುತ್ತೆ. ನಿಂದಮ್ಮಯ್ಯ ನೀನು ಅಪ್ಪಿ ತಪ್ಪಿ ಅಳ್ತಾ ಅಮ್ಮ ಅಂತ ಕರೆದ್ಬಿಟ್ರೆ, ಇಲ್ಲ ನೀನೇನಾದರೂ ಅಳ್ತಾ ಇದ್ರೆ ನಿನಗೆ ರಂಗನೇ ನಾಳೆ. ಬೇರೆ ದಾರಿ ಇಲ್ಲ ಕಣೆ. ನಿಂದಮ್ಮಯ್ಯ ಬೇಡ. ಮನುಷ್ಯರು ಪ್ರೀತಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ದೆ. ಆದರೆ ನಂಗೆ ದೇವರೇ ಸಿಕ್ಬಿಟ್ರು. ದೇವರು ಅತಿಯಾಗಿ ನಂಬ್ಕೊಂಡ್ಬಿಟ್ಟಿದ್ದೀನಿ. ನೀವು ನನ್ನ ಕೈ ಬಿಡಲ್ಲ ತಾನೆ? ನನ್ನ ನಂಬಿಕೆಗೆ ಮೋಸ ಮಾಡಲ್ಲ ತಾನೆ? ನನ್ನ ನಂಬಿದ್ರೆ ನಿನಗೆ ಯಾವತ್ತೂ ಮೋಸ ಆಗಲ್ಲ, ಯಾರಿಗೂ ಮೋಸ ಆಗಲ್ಲ. ಇಲ್ಲ ಪಾವನಿ, ನಾನಿಂಗೆ ಮೋಸ ಮಾಡಿಬಿಟ್ಟೆ. ಮಾತಿಗೆ ಮುಂಚೆ ನಿಷ್ಠಾವಂತ, ಪ್ರಾಮಾಣಿಕ, ಶುದ್ಧ ಹಸ್ತ ಅಂತ ಹೇಳ್ಕೊಂಡೆ ನಿನ್ನ ಇಡೀ ಜೀವನಕ್ಕೆ ಕೊಳ್ಳಿ ಇಟ್ಟೆ. ನಿನ್ನ ನಂಬಿಕೆಗೆ, ನಿನ್ನ ಪವಿತ್ರವಾದ ಪ್ರೀತಿಗೆ ದ್ರೋಹ ಮಾಡಿದೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ನಿನ್ನ ನಂಬಿಸಿ ಮೋಸ ಮಾಡಿ ನಡು ನೀರಲ್ಲಿ ಕೈ ಬಿಟ್ಟು ಹೋಗಿದ್ದ ಪಾಪಿಷ್ಟ ನಾನೇ ಅಂತ ಕೂಗಿ ಹೇಳಬೇಕು ಅನ್ನಿಸ್ತಿದೆ ಪಾವನಿ. ನಂಬಿದವ್ರಿಗೆ ಮೋಸ ಮಾಡಿದವ್ ನಾನು, ನನ್ನ ಪಾವನಿನ ಬೀದಿ ಪಾಲು ಮಾಡಿದವ್ ನಾನು ಅಂತ ಗಂಟ್ಲು ಹರ್ಕೊಳ್ಳೋವರೆಗೂ ಚೀರಬೇಕು ಅನ್ನಿಸ್ತಿದೆ. ಆದರೆ ಅದು ಸಾಧ್ಯ ಇಲ್ಲ. ದೇವರು ಕಣಯ್ಯ ನೀನು. ನನ್ನಿಂದ ಹಾಳಾಗಿದ್ದ ಹೂವನ್ನು ನೀನು ಮುಡಿಗಿಟ್ಕೊಂಡು ಪೂಜೆನೇ ಮಾಡಿಬಿಟ್ಟೆ. ಬಟ್ ನಾನು ಹೂವನ್ನು ಹೊಸ್ಕಾಕಿದವು ನಾನೇ ಅಂತ ಮನಸ್ಸು ಚುಚ್ಚಿ ಹೇಳ್ತಾ ಇದ್ದರೂ ಶುದ್ಧ ಹಸ್ತ, ಪ್ರಾಮಾಣಿಕ ಅಂತ ಸೋಗ್ ಹಾಕೊಂಡು ಬದುಕ್ತಿದ್ದೀನಿ. ಇಲ್ಲ, ನನ್ನ ಪಾವನಿನ ದೇವರ ಥರ ಪ್ರೀತಿ ಮಾಡಿದವನು ನೀನು. ನಿನ್ನನ್ನು ಮುಟ್ಟೋ ಯೋಗ್ಯತೆಯೂ ನನಗಿಲ್ಲ. ಅಮ್ಮ, ನನ್ನ ಮಗಳು ಬಂದಿದ್ದೀನಿ ಕಣಮ್ಮ. ನಿನ್ನ ಸ್ವಂತ ಮಗಳು ಕೊಡಮ್ಮ. ನಾನು ರಂಗ, ಕಡೆ ಪಕ್ಷ ನಮ್ಮಮ್ಮನ್ನ ನಾನು ದೂರದಿಂದ ನೋಡ್ಕೊಂಡಿದ್ದೆ, ಅದನ್ನು ಕಿತ್ಕೊಂಡ್ಬಿಟ್ಟಿಯಲ್ಲೋ ಅಮ್ಮ.
ಇಲ್ಲ ಗೌರಿ, ನಮ್ಮ ದೊರೆ ಸಂಕಟದಲ್ಲಿದ್ದಾನೆ, ಅವನಿಗೆ ಸಮಾಧಾನ ಮಾಡಬೇಕಲ್ವಾ? ಅದಕ್ಕೆ ಇಲ್ಲೇ ಒಂದು 4-5 ದಿವಸ ಇದ್ದು ಬರ್ತೀನಿ. ನೀನು ಜೋಪಾನವಾಗಿರು. ಸಮಾಧಾನ ಮಾಡಿಕೊಳ್ಳು. ಹುಟ್ಟಿರೋರೆಲ್ಲ ಸಾಯಲೇಬೇಕಲ್ವಾ? ಆದರೂ ಆ ದೇವರು ಕಟಕ ಎಳೆ ವಯಸ್ಸು ಹುಡುಗಿನ ಜೀವ ತಗೊಂಡ್ಬಿಟ್ಟ. ನನ್ನ ಜೀವನಾದರೂ ತಗೊಂಡು ಅವಳಿಗೆ ಆಯುಸ್ ಕೊಡಬೇಕಾಗಿತ್ತು. ಸಮಾಧಾನ ಮಾಡ್ಕೊ. ಅಂದರೆ ನಿನ್ನೆ ರಾತ್ರಿಯಿಂದ ಊಟ ಮಾಡಿಲ್ವಲ್ಲಪ್ಪ, ಒಂದೇ ಒಂದು ತುತ್ತು ಊಟ ಮಾಡಿಲ್ಲ. ನೀವು ಊಟ ಮಾಡಿಲ್ಲ ಅಂತ ನಿಮ್ಮ ತಾಯಿಯವರು ಉಪವಾಸ ಇದ್ದಾರೆ. ಪ್ಲೀಸ್ ನೀವೆಲ್ಲರೂ ಊಟ ಮಾಡ್ಕೊಳ್ಳಿ. ನೀವೇ ಊಟ ಮಾಡಿದೆ ನಾವೆಲ್ಲ ಹೇಗಪ್ಪ ಊಟ ಮಾಡೋದು? ನನ್ನ ಸೀನಿಯರ್ ಇಲ್ಲದೆ ನಾನು ಹೆಂಗೆ? ನಾನೇನು ತಪ್ಪು ಮಾಡಿದೆ ಅಂತ ಅವ್ರು ನನ್ನನ್ನು ಬಿಟ್ಟು ಹೋದ್ರು? ಅವ್ರಿಗೇನಾದರೂ ಬೈದಿದ್ನ, ಕೈ ಮಾಡಿದ್ನ, ಅಥವಾ ಅವ್ರ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ನ? ಒಳ್ಳೆ ಗಂಡನ ಥರ, ಪುಟ್ಟ ಪಾಪು ಥರ ಅವ್ರನ್ನ ಹಚ್ಕೊಂಡು ಪ್ರೀತಿ ಮಾಡಿದ್ದೆ ತಾನೆ. ಅವರನ್ನ ಇಷ್ಟಪಟ್ಟಾಗಿಂದ ಹಿಡಿದು ಇವತ್ತಿನ ತನಕ ಅವ್ರ ಪ್ರೀತಿ, ಅವ್ರ ನಗು, ಅವ್ರ ಸಂತೋಷ ಇದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಬಯಸಿದ್ನ ರಚನ್? ಅಷ್ಟಾದರೂ ಅವ್ರು ಯಾಕೆ ನನ್ನನ್ನು ಬಿಟ್ಟು ಹೋದ್ರು? ಅವಳಿಗೆ ಮೇಲಿಂದ ಕರೆ ಬಂದಿತ್ತಪ್ಪ. ಅವನು ಕರೆದಾಕ ನಾವು ಇಲ್ಲ ಅನ್ನೋಕ್ಕಾಗತ್ತಾ? ಯಾವನ್ ಕರೆದಿದ್ದು ಅವ್ರನ್ನ? ದೇವ್ರ ನನಗಿಂತ ಜಾಸ್ತಿ ಪ್ರೀತಿಸ್ತಾನ? ನಿಮ್ಮ ದೇವ್ರಿಗೆ ನೋಡ್ಕೊಳಕ್ಕೆ, ಕಾಪಾಡೋಕ್ಕೆ, ಪ್ರೀತಿ ಮಾಡೋಕ್ಕೆ ಅಂತ 700 ಕೋಟಿ ಜನ ಇದ್ದಾರೆ. ಆದರೆ ನನಗೆದ್ದಿದ್ದು ಇಡೀ ಪ್ರಪಂಚದಲ್ಲಿ ಒಬ್ಬರೇ ಸೀನಿಯರ್. ನನ್ನ ಜೀವನಕ್ಕೆ ಅಂತ ಇದ್ದಿದ್ದು ಅವರೊಬ್ಬರೇ. ಅವರನ್ನು ಕಿತ್ಕೊಬಿಟ್ಟ. ಅಳಿಯಂದ್ರೆ ನನಗೆ ಅರ್ಥ ಆಗುತ್ತಪ್ಪ ನಿಮ್ಮ ನೋವು ಏನು ಅಂತ. ಒಂದು ಸಾವು 10 ಮನಸ್ಸುಗಳಿಗೆ ಗಾಯ ಮಾಡಿಬಿಡುತ್ತಪ್ಪ. ಸಹಿಸ್ಕೋಬೇಕು, ಸತ್ಯನ ಒಪ್ಕೋಬೇಕು. ಏನು ಸತ್ಯ? ಸತ್ಯನ ಬೇಕಾದ್ರೆ ಒಪ್ಕೋಬೋದು, ಆದರೆ ಸಾವನ್ನ ಒಪ್ಕೊಳಕ್ಕಾಗತ್ತಾ? ಅದು ನನ್ನ ಸೀನಿಯರ್ ಸಾವನ್ನ. ಅಯ್ಯೋ, ಶಾಲಿನಿ ಅಂದರೆ ಅಭಯ್, ಅಭಯ್ ಅಂದರೆ ಶಾಲಿನಿ. ಅಂಥದ್ರಲ್ಲಿ ಶಾಲಿನಿ ಇಲ್ದಿರೋ ಅಭಯ್ ಅಂದರೆ ಜೀವನ ಇಲ್ದಿರೋ ದೇಹ ಇದ್ದಂಗೆ. ಕೆಲವೊಂದ್ಸಲ ಜೀವ ಇಲ್ಲದೇನು ಬದುಕಬೇಕಾಗತ್ತಪ್ಪ. ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ, ಬಂದು ಸ್ವಲ್ಪ ಊಟ ಮಾಡಿಪ್ಪ. ಇರಿ, ನನ್ನ ಸೀನಿಯರು ಬಂದ್ಬಿಡ್ಲೆ. ಸ್ಕೂಲ್ಗೆ ಹೋಗಿದಾರಲ್ಲ, ಮೋಸ್ಟ್ಲಿ ಯಾವುದೋ ಮೀಟಿಂಗ್ ಇದೆ ಅನ್ಸುತ್ತೆ, ಅದಕ್ಕೆ ತಡ ಆಗ್ತಿದೆ. ಬರ್ತಾರೆ, ಎಲ್ಲಿ ಹೋಗ್ತಾರೆ? ಇನ್ನು ಸ್ವಲ್ಪ ಹೊತ್ತು ಅಷ್ಟೇ. ಅವರು ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹ್ಯಾಪಿಯಾಗಿ ಊಟ ಮಾಡೋಣ.